ಮೇಡಮ್ ನಮಗೋಸ್ಕರ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಚಾನಲ್. ಒನ್ ಥಿಂಗ್ ಐ ಕ್ಯಾನ್ ಟೆಲ್, ಲೈಕ್ ಯಾವಾಗಲೂ ವೇಸ್ಟ್ನ ಸೆಗ್ರಿಗೇಟ್ ಮಾಡಿ ನೀವು ಮನೆಯಿಂದ ಡಿಸ್ಪೋಸ್ ಮಾಡೋದಕ್ಕೆ ಹಾಕಿ. ಆರೆಲ್ಸ್ ಏನಾಗುತ್ತೆ ಅಂದರೆ ಸ್ಯಾನಿಟೇಷನ್ ವರ್ಕರ್ಸ್ ತುಂಬ ಕಡೆ ಇದ್ದಾರೆ. ಹಾಯ್ ಮೇಡಮ್, ನಿಮ್ಮ ಹೆಸರು? ವಿನಯ. ಹಾಯ್ ವಿನಯ, ನೀವೇನು ಮಾಡ್ಕೊಂಡಿರೋದು? ನಾನು ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಎಲ್ಲಿ ಮಾಡ್ತಿದ್ದೀರಾ, ಏನು ವರ್ಕ್ ಮಾಡ್ತಿದ್ದೀರಾ ಮೇಡಮ್? ನಾನು ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಸಿವಿಲ್ ಇಂಜಿನಿಯರ್. ಏನಾದರೂ ಸೊಸೈಟಿಗೆ ನಿಮ್ಮ ಟಿಪ್ಸ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ಹೌಸ್ ಹೋಲ್ಡ್ ಲೆವೆಲಲ್ಲೇ ವೇಸ್ಟ್ನ ಸೆಗ್ರಿಗೇಟ್ ಮಾಡಿ ಆ್ಯಂಡ್ ಡಿಸ್ಪೋಸ್ ಮಾಡಿ. ಆ್ಯಂಡ್ ಅವಾಗ ಏನಾಗುತ್ತೆ ಅಂದರೆ ನೀವು ಯಾವಾಗ ವೇಸ್ಟ್ನ ಆ ಥರ ಹಾಕ್ತಿರಲ್ಲ ಕೊಡ್ತಿರಲ್ವ, ಅವಾಗ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಸ್ಯಾನಿಟೇಷನ್ ವರ್ಕರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲ ನಾವು ಮಿಕ್ಸ್ಡ್ ವೇಸ್ಟ್ ಕೊಡ್ತಾ ಇರೋದ್ರಿಂದ ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಥರನ ಎಲ್ಲೇ ನೋಡಿದ್ರು ಒಂದು ಐಡೆಂಟಿಟಿ ಕೊಡೋದಕ್ಕೆ ವಿ ಆರ್ ಆಲ್ಸೋ ವರ್ಕಿಂಗ್ ಆನ್ ಇಟ್. ಸೊ ನೀವು ಕೂಡ ಆ ಥರ ಏನಾದ್ರು ಇದ್ರೆ ಈ ಚಾನಲ್ ಅವ್ರಿಗೆ ಹೇಳಿ. ಸೊ ಐ ಕ್ಯಾನ್ ಕಾಂಟ್ಯಾಕ್ಟ್ ಯು ಪೀಪಲ್. ಖಂಡಿತ. ಸೊ ಅವ್ರು ಹೇಳೋ ಪ್ರಕಾರ ನಮಗೋಸ್ಕರ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ನಾವು ಕಸನ ಒಟ್ಟಿಗೆ ಹಾಕೋಕ್ಕಿಂತ ಸೆಗ್ರಿಗೇಟ್ ಮಾಡಿ ಹಾಕಿದ್ರೆ ಅಂದರೆ ಡ್ರೈ ವೇಸ್ಟು ವೆಟ್ ವೇಸ್ಟ್ ಮಾಡಿದ್ರೆ ನಮ್ಮಿಂದ ತುಂಬ ಜನ ಹಿಂದೆ ವರ್ಕ್ ಮಾಡೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವ್ರ ಮೂಲಕ ಆದರೂ ಎಲ್ಲರೂ ಎಚ್ಚೆಚ್ಕೊಂಡು ಹೆಲ್ಪ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮ್ಯಾಮ್.